ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಮಂಡನೆ ಮಾಡಿದೆ. ಇದರಿಂದ ಕೆಲವರು ಖುಷಿ ಆಗಿದ್ರೆ, ಇನ್ನು ಹಲವರು ಸರ್ಕಾರದ ವಿರುದ್ಧವೇ ಕೆಂಡ ಕಾರ್ತಾ ಇದ್ದಾರೆ. ಸರ್ಕಾರದಲ್ಲಿ ಇರುವಂತಹ ಕೆಲ ಶಾಸಕರೇ ಸಿಎಂ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅಲೆಮಾರಿಗಳಿಗೆ ರಾಜ್ಯ ಸರ್ಕಾರದಿಂದ ಅನ್ಯಾಯ ಆಗಿದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆದ್ದರಿಂದ ಸರ್ಕಾರದ ವಿರುದ್ಧ ಅಲೆಮಾರಿ ಸಮುದಾಯದಿಂದ ಹೋರಾಟಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಚ್ಚೆತ್ತುಕೊಂಡು ಹೋರಾಟಕ್ಕೆ ಇಳಿದಂತಹ ಸಮುದಾಯದೊಂದಿಗೆ ಸಭೆಯನ್ನು ಕೂಡ ನಡೆಸಿ ನಿಮ್ಮ ಪರವಾಗಿ ನಾವಿದ್ದೇವೆ, ಡೋಂಟ್ ವೆರಿ ಅಂತ ಹೇಳಿ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಸಭೆಯಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ, ಎಡಗೈ ಮತ್ತು ಬಲಗೈಗೆ 6% ಮೀಸಲಾತಿ ನೀಡಿದ್ದಕ್ಕೆ ಅಲೆಮಾರಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರವರ್ಗ ಏನಲ್ಲಿ ಇದ್ದಂತಹ ಮೀಸಲಾತಿ ಕಿತ್ಕೊಂಡಿದ್ದೀರಿ, ಪ್ರವರ್ಗ ಏನಿಂದ ಪ್ರವರ್ಗ ಇಳಿಕೆ ಮಾಡಿದ್ದು ಸರಿಯಲ್ಲ. 101 ಉಪಜಾತಿಗಳಲ್ಲಿ 59 ಸೂಕ್ಷ್ಮ, ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯ ಇದೆ. ಮೀಸಲಾತಿ ವರ್ಗೀಕರಣದಿಂದಾಗಿ ನಮಗೆ ಅನ್ಯಾಯ ಆಗಿದೆ. 1% ಮೀಸಲಾತಿಯನ್ನ ನೀಡಲೇಬೇಕು ಅಂತ ಹೇಳಿ ಅಲೆಮಾರಿಗಳು ಪಟ್ಟನ್ನ ಹಿಡಿದಿದ್ದಾರೆ. ಅಲೆಮಾರಿಗಳ ಸಮಸ್ಯೆಯನ್ನ ಕೇಳಿ ಸಿಎಂ ಸಿದ್ದರಾಮಯ್ಯನವರು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ವರದಿ ಸ್ವೀಕರಿಸಿ ವರ್ಗೀಕರಣ ಮಾಡಲಾಗಿದೆ. ಮೀಸಲಾತಿ ಸದ್ಯಕ್ಕೆ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಸಮುದಾಯದ ನಿಯೋಗದಿಂದ ಮನವಿಯನ್ನ ಕೊಡಿ, ನಿಮಗೆ ವಿಶೇಷ ಆರ್ಥಿಕ ನೆರವನ್ನ ನೀಡ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ, ಮತ್ತೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಮೀಸಲಾತಿ ಮರು ವರ್ಗೀಕರಣಕ್ಕೆ ಅಲೆಮಾರಿ ಮುಖಂಡರು ಪಟ್ಟನ್ನ ಹಿಡಿದಿದ್ದಾರೆ. ಇಲ್ಲವಾದ್ರೆ ಸರ್ಕಾರದ ನಿರ್ಧಾರದ ವಿರುದ್ಧವೇ ನಾವು ಕೋರ್ಟ್ ಮೆಟ್ಟಿಲನ್ನ ಏರಬೇಕಾಗತ್ತೆ ಅಂತ ಹೇಳಿ ಒಂದಷ್ಟು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅಲೆಮಾರಿಯ ಈ ಸಮುದಾಯದವರು. ಮೀಸಲಾತಿ ಮರು ವರ್ಗೀಕರಣಕ್ಕೆ ಅವರ ಮುಖಂಡರುಗಳು ಕೂಡ ಇದೀಗ ಪಟ್ಟು ಹಿಡಿದಿದ್ದಾರೆ. ಬಟ್ ಆದರೆ ಸಿಎಂ ಖಡಾಖಂಡಿತವಾಗಿ ಇದು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಒಂದಷ್ಟು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಜೊತೆ ನಾವಿರ್ತೀವಿ, ಭಯ ಪಡೋದು ಬೇಡ, ಡೋಂಟ್ ವರಿ ಅಂತ ಕೂಡ ಅವರ ಮನವೊಲಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ.